150ನೇ ವರ್ಷದ ವಂದೇ ಮಾತರಂ ಗೀತೆಗೆ 1875ರಲ್ಲಿ ಮಹಮ್ಮದ್ ಜಿನ್ನಾ ಅವರು ತಕರಾರು ಮಾಡಿದಾಗ ಅಂದಿನ ಮೊಟ್ಟಮೊದಲ ಪ್ರಧಾನಿ ಜವಾಹರಲಾಲ್ ನೆಹರೂರವರು ವಂದೇ ಮಾತರಂ ಗೀತೆಯನ್ನು ಪರಿಶೀಲಿಸಿ ನಂತರ ಅದನ್ನು ತುಂಡರಿಸಿದ್ದಾರೆ. ಇದೊಂದು ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಎಂದು ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷೆ ಸಿ ಮಂಜುಳಾ ಆರೋಪಿಸಿದರು. ಅವರು ನಗರದ ಬಿಜೆಪಿ ಜಿಲ್ಲಾ ಕಾರ್ಯಾಲಯದ ಪಂಡಿತ್ ದೀನದಯಾಳ ಭವನದಲ್ಲಿ ನಡೆದ ಉತ್ತರ ಕನ್ನಡ ಜಿಲ್ಲಾ ಮಹಿಳಾ ಮೋರ್ಚಾ ಕಾರ್ಯಕಾರಿಣಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ, ಹೆಣ್ಣು ಮಕ್ಕಳಿಗೆ ಸರಿಯಾದಂತ ರಕ್ಷಣೆ ನೀಡದ ಸರ್ಕಾರ ಹಾಗೂ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಎಂದ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಆರೋಪಗಳ ಸುರಿಮಳೆಗೈದರು. ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎನ್.ಎಸ್. ಹೆಗಡೆ, ಕಳೆದ 2.5 ವರ್ಷಗಳ ಆಡಳಿತದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುವಲ್ಲಿ ವಿಫಲವಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳು ಜನರಿಂದ ಆಯ್ಕೆಯಾಗಿ ಆರಿಸಿ ಬಂದು ಗ್ಯಾರಂಟಿಗಳ ನೆಪದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನಗಳಿಗೆ ಮತ್ತು ಮಹಿಳೆಯರಿಗೆ, ರೈತರಿಗೆ ದ್ರೋಹ ಬಗೆಯುತ್ತಿದ್ದು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಒಬ್ಬ ಮಹಿಳೆ ಧೈರ್ಯವಾಗಿ ಮಧ್ಯರಾತ್ರಿ ಓಡಾಟ ಮಾಡುವಂತೆ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿದರು. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಅದಕ್ಕೆ ಎಲ್ಲಾ ಮಹಿಳೆಯರು ಜಾಗೃತರಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯಬೇಕು ಎಂದರು. ಈ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಶೋಭಾ, ರೇಖಾ ಹೆಗಡೆ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಹರ್ತೆಬೈಲ್, ಶಿವಾನಿ ಶಾಂತಾರಾಮ್, ಸುಜಾತಾ ಬಾಂದೇಕರ್, ಉಷಾ ಹೆಗಡೆ ಸೇರಿದಂತೆ ಅನೇಕ ಬಿಜೆಪಿ ಮಹಿಳಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲಿ ನಿನ್ನೆ ಪ್ರಧಾನಿಗಳು ಈ 150ನೇ ವರ್ಷದ ವಂದೇ ಮಾತರಮನ್ನ ಯಾಕೆ ನಾವು ಚರ್ಚೆ ಮಾಡಬೇಕು ಅನ್ನುವಂಥದ್ದನ್ನ ಪ್ರಸ್ತಾಪ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ. ಇದು ದೇಶದ ಸ್ವಾತಂತ್ರ್ಯದ ರಣಮಂತ್ರ, ದೇಶದ ಭಾವನಾತ್ಮಕವಾಗಿರುವಂತಹ ದೈವ ಮಂತ್ರ. ಅದಕ್ಕೆ ಮುಂಚೆ ಭಾರತ ಅಂದ್ರೆ ಬ್ರಿಟಿಷರು ಕೈಲಾಗದೆ ಇದ್ದಂಥವ್ರು, ಇವರಿಗೆ ಭಾವನೆಗಳಿದ್ದವರು, ಇವರು ದೇಶದ ಮೇಲೆ ಇರ್ತಿದ್ರು. ಯಾವಾಗ ಬಂಕಿಂಚಂದ್ರ ಚಟರ್ಜಿಯವರು ವಂದೇ ಮಾತರವನ್ನ 1875ರಲ್ಲಿ ರಚನೆ ಮಾಡಿ ಆನಂದ ಮಠ ಕಾದಂಬರಿಯಲ್ಲಿ ಪ್ರಕಟಿಸಿದ್ರು, ಅದು ಇಡೀ ದೇಶವ್ಯಾಪಿ ಕಾಲ್ಗಿಚ್ಚಾಗಿ ಬೆಳೆಯುತ್ತೆ. ರವೀಂದ್ರನಾಥ ಠಾಗೂರ್ ಅವರು ಅದನ್ನ ಹಾಡ್ತಾರೆ. ಈ ದೇಶದ ದುರ್ದೈವ, ನಮ್ಮೆಲ್ಲರ ದೌರ್ಭಾಗ್ಯ ಅಂದ್ರೆ 50ನೇ ವರ್ಷ ಗೋಲ್ಡನ್ ಜುಬ್ಲಿ ಸುವರ್ಣ ಮಹೋತ್ಸವ ನಡೆಯುತ್ತೆ. 1875ರಿಂದ 1925ರಲ್ಲಿ ಜಿನ್ನಾ ಅವರು ತಕರಾರು ಮಾಡಿದಾಗ ಈ ದೇಶದ ಮೊಟ್ಟ ಮೊದಲ ಪ್ರಧಾನಿಗಳಾದ ನೆಹರು ಅವರು ಅದನ್ನ ಪರಿಶೀಲನೆ ಮಾಡಿ ತುಂಡರಿಸ್ತಾರೆ ವಂದೇ ಮಾತರಂ. ಹಾಗೆ ವಂದೇ ಮಾತರಂಗೆ ಶತಮಾನೋತ್ಸವ ಬಂದಾಗ 1975ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ದೇಶದ ಮೇಲೆ ಹೇಳ್ತಾರೆ. ಕಾಂಗ್ರೆಸ್ನವ್ರು ಹೇಳ್ತಾರೆ ಇವ್ರ ಮನೆ ನಾಯಿ ಸತ್ತಿರ ಸ್ವಾತಂತ್ರ್ಯಕ್ಕೆ ಅಂತ. ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರೆ ಕಾಂಗ್ರೆಸ್ನವರು, ಅವರು ದೇಶಕ್ಕೆ ತುರ್ತು ಪರಿಸ್ಥಿತಿ ತರ್ತಾ ಇಲ್ಲ. ದೇಶಕ್ಕಾಗಿ ತ್ಯಾಗ ಮಾಡಿ ಸ್ವಾತಂತ್ರ್ಯ ಮಾಡಿದ ಸಾವಿರಾರು ದೇಶಭಕ್ತ ರಾಷ್ಟ್ರ ಹೋರಾಟಗಾರರನ್ನ ದಮನ ಮಾಡಿ ತಮ್ಮ ಇತಿಹಾಸವನ್ನ ಬರ್ಕೊಂಡಂತ ಕಾಂಗ್ರೆಸ್ನವರು 50ನೇ ಇಸ್ವಿ 50 ವರ್ಷ ಆದಾಗ ವಂದೇ ಮಾತರಮನ್ನ ಪರಿಶೀಲಿಸಿ ಅದನ್ನ ಕೇವಲ ಕೆಲವು ಸೆಂಟೆನ್ಸ್ಗಳಿಗೆ ಸೀಮಿತಗೊಳಿಸ್ತಾರೆ. 100ನೇ ವರ್ಷದ ಸೆಲೆಬ್ರೇಷನ್ ಅಲ್ಲಿ ತುರ್ತು ಪರಿಸ್ಥಿತಿಯನ್ನು ದೇಶಕ್ಕೆ ಇರ್ತಾರೆ. ಲಜ್ಜೆಗೆಟ್ಟ ಕಾಂಗ್ರೆಸ್ನವರು ಇವತ್ತು ವಂದೇ ಮಾತರಮನ್ನ ನಮ್ಮ ಕಾಂಗ್ರೆಸ್ ವೇದಿಕೆಯಲ್ಲಿ ಆಡಿಸಿದ್ವಿ ಅಂತ ಹೇಳ್ತಾರೆ. ಇವತ್ತು 150ನೇ ವರ್ಷದಲ್ಲಿ ದೇಶದ ಯುವ ಪೀಳಿಗೆಗೆ ಈ ದೇಶವನ್ನ ದಶಪ್ರಾಣಧಾರಿಣಿ, ನೀನು ದುಃಖದಲ್ಲಿ ಸಂತೈಸುವ ಗೌರಿಯಾಗಿ, ದೇಶಕ್ಕೆ ಆಪತ್ತು ಬಂದಾಗ ದಶಪ್ರಾಣಧಾರಿಣಿಯಾಗಿ ದೇಶವನ್ನ ನಾನು ಕಾಯ್ತೀನಿ ಅಂತ ಮಕ್ಕಳಿಗೆ ಹೇಳ್ಕೊಡುವಂತಹ ಈ ಗೀತೆಯನ್ನ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.